ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಒಂದಷ್ಟು ಸೂಪ್ಗಳು ನಮಗೆ ಇಷ್ಟ ಆಗ್ತದೆ. ಅದರಲ್ಲೂ ಈ ಟೊಮ್ಯಾಟೊ ಸೂಪ್ ಎಲ್ಲ ವೆದರ್‌ಗೂ ಸೂಟ್ ಆಗುವಂಥದ್ದು. ಹೋಟೆಲ್‌ಗಳಲ್ಲಿ ಮಾಡುವಂತಹ ಸೂಪನ್ನು ನಾವು ಮನೆಯಲ್ಲಿ ತುಂಬ ಈಸಿಯಾಗಿ ಬಹಳ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ನೋಡೋಣ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ ಸೂಪ್ ಮಾಡೋದಕ್ಕೆ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ನಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಹೆಚ್ಚು ಅಥವಾ ಕಡಿಮೆ ತೊಗೊಳ್ಬಹುದು. ಹಾಗೆಯೇ ಸ್ವಲ್ಪ ಹಣ್ಣಾಗಿರೋ ಟೊಮ್ಯಾಟೊ ತೊಗೊಂಡ್ರೆ ಸೂಪ್ ತುಂಬ ಚೆನ್ನಾಗಿರ್ತದೆ. ಇದನ್ನು ನಾವು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಟೊಮ್ಯಾಟೊನ 2 ತುಂಡು ಮಾಡಿ ಹಾಕೊಂಡಿದ್ದೀನಿ. ಇದಕ್ಕಿಂತ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ಇನ್ನಿದಕ್ಕೆ ಒಂದು ಕ್ಯಾರೆಟ್ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಕ್ಯಾರೆಟ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಬೀಟ್ರೂಟ್ ಕೂಡ ಸೇರಿಸ್ಕೊಳ್ತಾರೆ. ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 8ರಿಂದ 10 ಎಸಳು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಹಾಗೆಯೇ 1/4 ಇಂಚ್ ಆಗುವಷ್ಟು ಶುಂಠಿನ ಇಲ್ಲಿ ಸೇರಿಸಿದ್ದೀನಿ. ಶುಂಠಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇನ್ನು ಇದೆಲ್ಲ ಬೇಯಲಿಕ್ಕೆ ಆಗುವಷ್ಟು ನೀರು, ಅಂದರೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಇಷ್ಟು ನೀರು ಸಾಕಾಗ್ತದೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವಿಲ್ಲಿ 3ರಿಂದ 4 ವಿಷಲ್ ಆಗುವಷ್ಟು ಇದನ್ನು ಬೇಯಿಸ್ಕೊಳ್ಬೇಕು. ನಾವು ಈ ಸೂಪನ್ನು ಹಾಗೆ ಕುಡಿಬೋದು, ಆದರೆ ರೆಸ್ಟೋರೆಂಟ್ಗಳಲ್ಲಿ ಕೊಡೋ ಹಾಗೆ ಸ್ವಲ್ಪ ಬ್ರೆಡ್ಡನ್ನು ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಆಯಿಲ್ ಏನೂ ಹಾಕಬಾರ್ದು ಅಂತ ಹೇಳಿದರೆ ಓವನ್ನಲ್ಲಿ ಹಾಗೆ ಟೋಸ್ಟ್ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನಾವು ಮನೇಲಿ ಮಾಡೋವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬಹುದು. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇಲ್ಲಿ ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಯೂಸ್ ಮಾಡಬಹುದು, ಟೇಸ್ಟ್ ಚೆನ್ನಾಗಿರ್ತದೆ. ತುಪ್ಪ ಬಿಸಿ ಆದಮೇಲೆ ಈ ಕಟ್ ಮಾಡಿರೋ ಬ್ರೆಡ್ ಪೀಸಸ್ ಇದೆಯಲ್ಲ, ಇದನ್ನೆಲ್ಲ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಯಿತು ಅಂದಾಗ ಮತ್ತೆ ಎಲ್ಲವನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು. ಈಗ ಕುಕ್ಕರ್ ವಿಷಲ್ ಆಗಿ ತಣ್ಣಗಾಗಿದೆ. ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ, ಕ್ಯಾರೆಟ್ ಎಲ್ಲ. ಇಲ್ಲಿ ಟೊಮ್ಯಾಟೊ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕು. ನಾವು ಮನೆಯಲ್ಲೇ ಮಾಡ್ತಿರೋದ್ರಿಂದ ಆದಷ್ಟು ಆರೋಗ್ಯಕರವಾಗಿ ಮಾಡ್ಕೊಳ್ಬೇಕು. ಇದೀಗ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ನಾನಿಲ್ಲಿ ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ನಾವು ಗ್ರೈಂಡ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ತಣ್ಣಗಾಗಿರೋ ತರಕಾರಿನೆಲ್ಲ ಹಾಕ್ತಾ ಇದ್ದೀನಿ ನಾನು. ಈಗ ನಾವು ನೀರೇನು ಸೇರಿಸದೆ ಹಾಗೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ನಯವಾಗಿ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ನಯವಾಗಿ ರುಬ್ಕೊಳ್ಬೇಕು. ನಾವಿದನ್ನು ಎಷ್ಟೇ ನುಣ್ಣಗೆ ರುಬ್ಕೊಂಡ್ರು ಮತ್ತೆ ಒಂದ್ಸಲ ಶೋಧಿಸ್ಕೊಳ್ಬೇಕಾಗ್ತದೆ. ಈಗ ನಾನು ಒಂದು ಬೌಲ್ ತೊಗೊಂಡು ಒಂದು ಜರಡಿ ತೊಗೊಂಡಿದ್ದೀನಿ. ಇದನ್ನು ಶೋಧಿಸ್ಕೊಳ್ಬೇಕು. ನಾವು ಗ್ರೈಂಡ್ ಮಾಡಿರೋ ಟೊಮ್ಯಾಟೊ ಮಿಶ್ರಣ ಇದೆಯಲ್ಲ, ಇದನ್ನೆಲ್ಲ ನಿಧಾನವಾಗಿ ನಾವು ಈ ಜರಡಿಗೆ ಹಾಕ್ಕೊಳ್ಬೇಕು. ಹಾಕಿ ನಿಧಾನವಾಗಿ ಒಂದು ಸ್ಪೂನಿಂದ ಅಥವಾ ಒಂದು ಸೌಟಿಂದ ತಿರುಗಿಸ್ಕೊಳ್ತಾ ಇರಬೇಕು. ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಳ್ತಾ ಇದ್ದಾಗ ಸೂಪ್ ಎಲ್ಲ ನಮಗೆ ಬೌಲಲ್ಲಿ ಸಿಗ್ತದೆ. ಹಾಗೆ ಸ್ವಲ್ಪ ಗಟ್ಟಿ ಇರೋ ತರಕಾರಿ ಇದೆಯಲ್ಲ, ಇದು ಫಿಲ್ಟ್ರಲ್ಲಿ ಹಾಗೆ ಉಳಿತದೆ. ಇದನ್ನು ನಾವು ಎಸಿಬೇಕು ಅಂತಿಲ್ಲ. ನಾವು ಪಲ್ಯ ಅಥವಾ ಸಾಂಬಾರು ಮಾಡುವಾಗ ಇದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇವಾಗ ಇದಾಗಿದೆ. ನಮಗೆ ಸೂಪ್ ನೋಡಿ ಈ ಟೆಕ್ಸ್ಚರಲ್ಲಿ ಸಿಗಬೇಕು. ತುಂಬ ತೆಳ್ಳಗೂ ಇರಬಾರ್ದು ಅಥವಾ ತುಂಬ ತಿಕ್ಕಾಗಿ ಕೂಡ ಇರಬಾರ್ದು. ಇದು ಸ್ವಲ್ಪ ತಿಕ್ಕಾಗಿಯೇ ಇದೆ. ಬೇಕು ಅಂದರೆ ನಾವು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಬಹುದು. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನಿಲ್ಲಿ. ತುಪ್ಪದ ಬದಲಾಗಿ ಬೆಣ್ಣೆ ಕೂಡ ಸೇರಿಸ್ಕೊಳ್ಬಹುದು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ 1 ಚಕ್ಕೆ, 1 ಇಂಚ್ ಆಗುವಷ್ಟು ಉದ್ದದ ಚಕ್ಕೆ, ಜೊತೆಗೆ ಒಂದು ಪಲಾವ್ ಎಲೆ, ಇದೆರಡನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇಲ್ಲಿ ಚಕ್ಕೆ ಮತ್ತು ಪಲಾವ್ ಎಲೆ ಬಳಸೋದು ಇದು ಸೂಪ್ನ ಫ್ಲೇವರ್ಗೆ ಮಾತ್ರ. ಕೆಲವರು ಟೊಮ್ಯಾಟೊ ಬೇಯೋವಾಗಲೇ ಅದಕ್ಕೆ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕಿ ಬೇಯಿಸ್ಕೊಳ್ತಾರೆ. ಅದು ಫ್ಲೇವರ್ ತುಂಬ ಗಾಢವಾಗಿರ್ತದೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಇದನ್ನು ಹುರಿದು ತೆಗೆದು ಬಿಡ್ತೀನಿ. ಇದನ್ನು ನಾವು ಬೇರೆ ಯಾವುದೇ ಒಂದು ರೆಸಿಪಿಗಳಿಗೆ ಯೂಸ್ ಮಾಡ್ಕೊಳ್ಬಹುದು. ಈ ಚಕ್ಕೆ ಮತ್ತು ಪಲಾವ್ ಎಲೆನ ಇದು ವೇಸ್ಟ್ ಆಗೋದಿಲ್ಲ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಈಗ ನಾವು ಸೂಪ್ನ ಇದಕ್ಕೆ ಹಾಕ್ಕೊಳ್ಬೇಕು. ಈ ತುಪ್ಪಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲಿ ಇದು ತಿಕ್ಕಾಗಿದೆ ಅಂತ ಅನಿಸಿದ್ರೆ ನಾನು ತರಕಾರಿ ಬೇಯಿಸಿರೋ ನೀರಿದೆಯಲ್ಲ, ಇದನ್ನು ಎಕ್ಸ್ಟ್ರಾ ತೆಗೆದಿಟ್ಟಿದೆ, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಸೇರಿಸ್ತೀನಿ. ಸೇರಿಸಿ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ತಿರುಗಿಸ್ಕೊಳ್ತಾನೆ ಇರಬೇಕು. ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಟೊಮ್ಯಾಟೊ ಸ್ವಲ್ಪ ಹುಳಿ ಇರ್ತದೆ, ಹಾಗಾಗಿ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಸಕ್ಕರೆನ ಹಾಕಲೇಬೇಕು. ಹಾಗೆ ರುಚಿಗೆ ತಕ್ಕಷ್ಟು
ಸಾಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಜೊತೆಗೆ ಇಲ್ಲಿ ಖಾರಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಹಾಗೆ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಕಾಳುಮೆಣಸಿನ ಪೌಡರ್ ಕೂಡ ಯೂಸ್ ಮಾಡಬಹುದು. ಸೂಪ್ ಕುಡಿಯೋವಾಗ ಮಧ್ಯ ಮಧ್ಯದಲ್ಲಿ ಕಾಳುಮೆಣಸಿನ ಸಣ್ಣ ಚೂರುಗಳು ಸಿಗಬೇಕು. ಹಾಗಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಹೀಗೆ ತಿರುಗಿಸ್ತಾ ಇದ್ರೆ 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸೂಪ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರ್ತದೆ. ಕಲರ್ ಕೂಡ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಸೂಪ್ ಅಂತ ಹೇಳ್ಬೋದು ಇದು. ಇನ್ನು ಒಂದು ಸರ್ವಿಂಗ್ ಬೌಲ್ ತಗೊಂಡು ಬಿಸಿ ಬಿಸಿಯಾದ ಟೊಮ್ಯಾಟೊ ಸೂಪನ್ನು ಸರ್ವ್ ಮಾಡೋಣ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಒಂದಷ್ಟು ಸೂಪ್ಗಳನ್ನು ಶೇರ್ ಮಾಡಿದ್ದೀನಿ. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲಕ್ಕೆ ಸೂಕ್ತ ಆಗುವಂತಹ ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸೂಪ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನ್ನ ಚಾನಲಲ್ಲಿ ಚೆಕ್ ಮಾಡಬಹುದು. ಬಹಳ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ಯಾರು ಬೇಕಾದರೂ ಟ್ರೈ ಮಾಡಬಹುದು. ಈ ರೀತಿ ಬೌಲ್ಗೆ ಸೂಪ್ ಹಾಕಿದ ಮೇಲೆ ನಾವು ಫ್ರೈ ಮಾಡಿರೋ 2 ಬ್ರೆಡ್ ಪೀಸಸ್ಸನ್ನು ಮೇಲ್ಗಡೆ ಇಟ್ಟು ಸುಮ್ಮನೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ. ಸ್ವಲ್ಪ ಸಿಹಿಯಾಗಿ, ಸ್ವಲ್ಪ ಹುಳಿಯಾಗಿ, ಹಾಗೆ ನಾವು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ. ನಾವಿದನ್ನು ಕುಡಿತಾ ಇದ್ರೆ ಹೋಟೆಲ್ಗಳಲ್ಲಿ ಕೊಡುವಂಥ ರುಚಿಯೇ ಇರ್ತದೆ ಇದು. ಚಳಿಗಾಲದಲ್ಲಿ ಸ್ಕಿನ್ ತುಂಬ ಡಲ್ ಆಗಿರ್ತದೆ ಅನ್ನೋರು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಖಂಡಿತ ಈ ಸೂಪನ್ನು ಟ್ರೈ ಮಾಡಿ. ಇನ್ನೊಂದಷ್ಟು ಹೊಸ ರೆಸಿಪಿಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.